ಬಟ್ ಎಲ್ಲೋ ಒಂದು ಕಡೆ ಕಾವ್ಯ ಅವರು ಇನ್ನೊಂದು ಗಗನ ಆದ್ರ ಇನ್ನೊಬ್ರು ಗಗನ ಆದ್ರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಕ್ರಿಯೇಟ್ ಆಗುತ್ತೆ. ಈಗ ಎಲ್ಲೋದ್ರೂ ಗಗನಗೆ ನೀವೆಲ್ಲ ಮನೆ ಒಳಗಡೆ ಇದ್ದಾಗ ಎಲ್ಲೋದ್ರೂ ಗಿಲ್ಲಿ ಬಗ್ಗೆ ಕೇಳ್ತಾ ಇದ್ರು, ಅವರು ಗಿಲ್ಲಿ ಬಗ್ಗೆ ಆನ್ಸರ್ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ರು. ಅಪ್ಪ ಎಷ್ಟು ಟ್ರೋಲ್ ಮಾಡ್ತಾ ಇದ್ರು ಅಂದರೆ ಅವ್ರ ಫ್ಯಾನ್ಸು ನಿಮಗೆ ನಿಯತ್ತಿಲ್ಲ ಅದು ಇದು ಅಂತ ಅವ್ರನ್ನ ಟ್ರೋಲ್ ಮಾಡಿ ಮಾಡಿ ಇಡ್ತಾ ಇದ್ರು. ಸೊ ಈಗ ಅಷ್ಟೇ, ಈಗ ಕಾವ್ಯ ಅವ್ರದ್ದು ಅದೇ ಥರ ಆಗೋಗ್ಬಿಟ್ಟಿದೆ. ಕಾವ್ಯ ಕುಂತ್ರೆ ತಪ್ಪು, ನಿಂತ್ರೆ ತಪ್ಪು, ಗಿಲ್ಲಿ ಅವ್ರಿಗೆ ನೀವು ಏನಾದರೂ ಅಂದರೆ ತಪ್ಪು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಗಿಲ್ಲಿ ಮಾತಾಡಿದ್ವಿ, ಗೊತ್ತಿಲ್ಲ ಟೆಲಿಕಾಸ್ಟ್ ಆಗಿದೆಯಾ ಅಂತ. ಪ್ರಾಬಬ್ಲಿ ಇವಾಗ ಗಗನ ಯಾಕೆ ಅವಾಯ್ಡ್ ಮಾಡ್ತಿರಬಹುದು ಅಂತಂದರೆ, ಒಂದು ಫ್ರೆಂಡ್ಶಿಪ್ ಅಂತ ಏನಿರುತ್ತೆ ಅದು ಜನಕ್ಕೆ ಇಷ್ಟ ಆಗಿರುತ್ತೆ. ಅದೆಲ್ಲೋ ಬೇರೆ ಥರ ಪೋಟ್ರೆ ಆಗ್ತಿದೆ ಅಂತಂದಾಗ ಬೀಂಗ್ ಅ ಗರ್ಲ್ ಅವಳು ಸ್ಟ್ಯಾಂಡ್ ತೊಗೊಂಡಿದ್ದಾಳೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನೇ ನಾನು ಈಗಲೂ ಹೇಳ್ತಿರೋದು. ಹಾಗಂತ ನನಗೆ ನೀವೇನೋ ಪದೇ ಪದೇ ಹಂಗೆ ಹೇಳಿದ ತಕ್ಷಣ ನಾನು ಇನ್ನೊಂದೇನೋ ಅವಾಯ್ಡ್ ಮಾಡ್ತೀನಿ ಅಂತನೋ, ಅದು ಇನ್ನೊಂದು ನಾನೇನೋ ಬ್ಲಾಕ್ ಮಾಡ್ತೀನಿ ಅನ್ನೋದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಒಂದು ಫ್ರೆಂಡ್ಶಿಪ್ಪಲ್ಲಿ ನಾವು ಜಗಳ ಆಡ್ತಿದ್ವಿ, ಅದನ್ನ ನೀವು ಇಷ್ಟಪಡ್ತಾ ಇದ್ರಿ, ಒಂದು ಬೈಕೊಂತ ಇದ್ವಿ, ಅದನ್ನು ಇಷ್ಟಪಡ್ತಾ ಇದ್ರಿ. ನೀನು ರೇಗ್ಸಿದ್ರೆ ನಾನು ನಿನ್ನನ್ನು ಬ್ಲಾಕ್ ಮಾಡ್ತೀನಿ ಅನ್ನೋದನ್ನ ನಾನು ಯಾವ ಇಂಟೆನ್ಷನಲ್ಲಿ ಹೇಳಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆ. ಅದು ಮೀರಿ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ಐ ಡೋಂಟ್ ನೋ ಅದನ್ನು ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಮನೆಯೊಳಗೆ ಹೇಗಿತ್ತೋ ನಮ್ಮ ಫ್ರೆಂಡ್ಶಿಪ್ಪು ಹೊರಗಡೆನೂ ಹಾಗೆ ಕಂಟಿನ್ಯೂ ಆಗುತ್ತೆ. ನಾನು ಅದನ್ನು ಬ್ರೇಕ್ ಮಾಡೋದಕ್ಕೆ ನನಗೆ ಯಾವುದು ದೇರ್ ಇಸ್ ನೋ ಪ್ರಾಪರ್ ರೀಸನ್ ಫಾರ್ ದ್ಯಾಟ್. ಸೊ ಹಾಗೆ ಕಂಟಿನ್ಯೂ ಅಂತೂ ಆಗುತ್ತೆ, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟ. ನೀವೇ ಹೇಳಿದ್ರಿ ಅಂದರೆ ಬ್ಲಾಕ್ ಮಾಡ್ತೀನಿ ಅಂದಿದ್ದನ್ನು ಇದು ಮಾಡ್ತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ. ನಾನು ಈಗಷ್ಟೇ ನೋಡಿದೆ, ನೀವು ಪೋಸ್ಟ್ ಹಾಕಿದ್ದೀರಾ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂತ ಹೇಳ್ಬಿಟ್ಟು, ಅದಕ್ಕೂ ನೆಗೆಟಿವ್ ಕಮೆಂಟ್ಸ್ ಆಗ್ತಿದ್ದಾರೆ. ನೋಡಿ ಹೋಗ್ತಿದ್ದಾಗೆ ಬ್ಲಾಕ್ ಮಾಡ್ತೀನಿ ಅಂತ ಅಂದರು, ಈಗ ನೋಡಿದ್ರೆ ಗಿಲ್ಲಿ ಬಗ್ಗೆನೇ ಪೋಸ್ಟ್ ಹಾಕ್ತಿದ್ದಾರೆ, ಹೀರೋ ಟು ಝೀರೋ ಅದು ಇದು ಅಂತ ಹೇಳ್ಬಿಟ್ಟು. ಅದೇ ನಾನು ನೀವು ಹೇಳ್ದಂಗೆ ನಾನು ಗರ್ಗಸ ಥರ ಮಧ್ಯ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಾನು ಏನು ಮಾಡಿದ್ರು ತಪ್ಪಾಗಿ ಕಾಣಿಸ್ತಾ ಇದೆ ಅದು. ನೆವರ್ ಮೈಂಡ್, ಪರವಾಗಿಲ್ಲ. ಇವಾಗ ನೆಗೆಟಿವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಚೇಂಜ್ ಮಾಡ್ಕೊಳ್ಳಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ರೌಂಡಲ್ಲಿ ಈ ಥರ ಬಂದು ಹೇಳಿದ್ರು ಅಂದ ತಕ್ಷಣ ಐ ಡಿಂಟ್ ಚೇಂಜ್ ಮೈ ಗೇಮ್. ನಾನು ಇದುವರೆಗೂ ಲೈಫಲ್ಲಿ ನನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಇನ್ಮೇಲೂ ಕೂಡ ನನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ಅದರಿಂದ ಪಾಸಿಟಿವ್ ಆದರೂ ತೊಗೋತೀನಿ, ಅದರಿಂದ ನೆಗೆಟಿವ್ ಆದರೂ ತೊಗೋತೀನಿ, ಅಷ್ಟೇ. ಬಟ್ ಎಲ್ಲೋ ಒಂದು ಕಡೆ ಕಾವ್ಯ ಅವರು ಇನ್ನೊಂದು ಗಗನ ಆದ್ರ ಇನ್ನೊಬ್ರು ಗಗನ ಆದ್ರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಕ್ರಿಯೇಟ್ ಆಗುತ್ತೆ. ಈಗ ಎಲ್ಲೋದ್ರೂ ಗಗನಗೆ ನೀವೆಲ್ಲ ಮನೆ ಒಳಗಡೆ ಇದ್ದಾಗ ಎಲ್ಲೋದ್ರೂ ಗಿಲ್ಲಿ ಬಗ್ಗೆ ಕೇಳ್ತಾ ಇದ್ರು, ಅವರು ಗಿಲ್ಲಿ ಬಗ್ಗೆ ಆನ್ಸರ್ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ರು. ಅಪ್ಪ ಎಷ್ಟು ಟ್ರೋಲ್ ಮಾಡ್ತಾ ಇದ್ರು ಅಂದರೆ ಅವ್ರ ಫ್ಯಾನ್ಸು ನಿಮಗೆ ನಿಯತ್ತಿಲ್ಲ ಅದು ಇದು ಅಂತ ಅವ್ರನ್ನ ಟ್ರೋಲ್ ಮಾಡಿ ಮಾಡಿ ಇಡ್ತಾ ಇದ್ರು. ಸೊ ಈಗ ಅಷ್ಟೇ, ಈಗ ಕಾವ್ಯ ಅವ್ರದ್ದು ಅದೇ ಥರ ಆಗೋಗ್ಬಿಟ್ಟಿದೆ. ಕಾವ್ಯ ಕುಂತ್ರೆ ತಪ್ಪು, ನಿಂತ್ರೆ ತಪ್ಪು, ಗಿಲ್ಲಿ ಅವ್ರಿಗೆ ನೀವು ಏನಾದರೂ ಅಂದರೆ ತಪ್ಪು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಗಿಲ್ಲಿ ಮಾತಾಡಿದ್ವಿ, ಗೊತ್ತಿಲ್ಲ ಟೆಲಿಕಾಸ್ಟ್ ಆಗಿದೆಯಾ ಅಂತ. ಪ್ರಾಬಬ್ಲಿ ಇವಾಗ